ಓಕೆ ಡನ್ ಅದೋರೆ ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯ್ತಲ್ವಾ ವೀಡಿಯೋಸ್ ಮಾಡಿದೆ. ನನಗೆ ಯಾವ ಥರ ಕ್ಯಾಮರಾ ಹೀಗಿಡ್ಕೊಳ್ಳ ಅಂತ ನೋಡ್ತಾನೆ ಇದ್ದೆ. ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಗೊತ್ತಾ ಗೈಸ್, ಇವಾಗ ಸ್ವಲ್ಪ ಬೇರೆ ಏನೋ, ನಾನು ಏನಂತಂದರೆ ಸ್ವಲ್ಪ ಸಾರಿ ಪರ್ಚೇಸ್ ಮಾಡಿದ್ದೆ. ತುಂಬ ಒಳ್ಳೊಳ್ಳೆ ಆಫರಲ್ಲಿ ಸಿಕ್ಕಿದೆ. ಅದು ಯಾವ ಥರ ಸಾರಿ ಹೇಗಿದೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ತೊಗೊಳ್ಳೋದಾದರೆ ತೊಗೊಳ್ಬಹುದು. ಎಲ್ಲಿ ಏನು ಅಂತ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಗೈಸ್, ಇವಾಗ 50-50 ಆಫರ್ ಅಂತ ಹೇಳ್ಬೋದು. ಬಟ್ ಅಷ್ಟೊಂದು ಆಫರ್ ಕೊಡಲ್ಲ. ಅವರಿಗೂ ಪೂರೈಸಬೇಕಲ್ವಾ ಅಂತಂದರೆ ಅವ್ರಿಗೂ ಕೂಡ ಅದರಿಂದ ಪ್ರಾಫಿಟ್ ಸಿಗಬೇಕಲ್ವಾ. ಬಟ್ ಇವಾಗ ನೋಡಿ, ಅದರಿಂದ ಒಂದು ಸಾರಿಂದ 500 ಉಳ್ಕೋತು ಅಂತ ಅಂದ್ರೂ ಕೂಡ ನಮಗೆ ಪ್ರಾಫಿಟ್ ಆದಂಗೆ ಅಲ್ವಾ. ಹಾಗಾಗಿ ನಾನು ಒಂದು 2 ಸಾರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್. ನಿಮ್ಗೆ ಆ ವಿಡಿಯೋನ ತೋರಿಸ್ತೀನಿ. ಇವಾಗ ಏನಪ್ಪ ಅಂತಂದರೆ, ಟೈಮ್ ನೋಡ್ಬೋದು, ಆಲ್ರೆಡಿ 2 ಗಂಟೆ ಆಗ್ತಾ ಬಂದು ನಾನು ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಹೋಗಬೇಕು. ಏನು ಗೊತ್ತಾ ಗೈಸ್, ನನಗೆ ಈ ಥರ ಬ್ಲ್ಯಾಕ್ ಶರ್ಟ್ ಹಾಕಿದ ತಕ್ಷಣ ವೀಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ. ಯಾಕಂತ ಗೊತ್ತಿಲ್ಲ, ಯಾವಾಗ ನಾನು ಬ್ಲ್ಯಾಕ್ ಶರ್ಟ್ ಹಾಕ್ತೀನೋ ಆವಾಗ ಒಂದು ವೀಡಿಯೋ ಮಾಡ್ಕೊಂಡು ಇಟ್ಕೊತೀನಿ. ಸೊ ಹಂಗೆ ನನ್ನ ಮಗಳು ಇವತ್ತು ಹೊರಟಿದ್ದಾಳೆ. ಅವಳು ಸ್ಕೂಲಿಗೆ ಕರ್ಕೊಂಡು ಸ್ಕೂಲಿಂದ ಅಕ್ಕನ ಪಿಕ್ ಮಾಡೋದಕ್ಕೆ ಹೋಗ್ಬೇಕಂತೆ. ಸೊ ತುಂಬ ವೆಯ್ಟ್ ಮಾಡ್ತಾಳೆ ಗೈಸ್. ಅಕ್ಕ ತಂಗಿ ಬಾಂಡಿಂಗ್ ಹೆಂಗಿರುತ್ತೆ ಅಂತಂದರೆ, ಪಾಪ ಅಕ್ಕ ಬರೋ ತನಕ ಅವಳು ವೆಯ್ಟ್ ಮಾಡೋದು ನೋಡಿ ನನಗೆ ಬೇಜಾರಾಗೋದು ಗೈಸ್. ಹಾಗೆ ಸೊ ರೆಡಿ, ಅದು ರೆಡಿ? ಓಕೆ, ಅಕ್ಕನ ಕರ್ಕೊಂಬರಕ್ ಹೋಗೋಣವಾ? ಕರ್ಕೊಂಬರಕ್ ಹೋಗೋಣ. ಬಾಯ್, ಮತ್ತೆ ಸಿಗೋಣ. ವಿಡಿಯೋ ಮತ್ತೆ ಕಮೆಂಟ್ ಮಾಡಿ. ಬಾಯ್, ನಾವು ಮತ್ತೆ ಬರ್ತೀವಿ. ಓಕೆ 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 ಬಾಯ್. ಯಾ ಓಕೆ 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 ಓಕೆ. ಮತ್ತೆ ನೀವು ಏನಾದ್ರು ಬೇಕಾದ್ರೆ ಮಾಡಿ, ನೀವು ಅಲ್ಲೇ ಗಾಡಿ. ಓಕೆ. ಏನು ಗೊತ್ತಾ ಗೈಸ್, ಈಗ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದೀನಲ್ವಾ. ಹಾಗಾಗಿ ಅವ್ರದ್ದು ಏನಪ್ಪ ಅಂತಂದರೆ ಅವರೇ ವಿಡಿಯೋ ಮಾಡೋದು. ಸೊ ಅದನ್ನು ನೋಡಿ ನನಗೆ ಅನ್ಕೊತಾ ಇರ್ತೀನಿ, ಯಾಕೆ ನಾನು ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಹೋಗೋಣ. ಆ್ಯಂಡ್ ತುಂಬ ನಿಮ್ಮ ಜೊತೆ ಮಾತಾಡೋದಿದೆ ಯೂಟ್ಯೂಬ್ ಬಗ್ಗೆ. ತುಂಬ ಏನೋ ಹೇಳೋದಿದೆ, ಅದನ್ನೆಲ್ಲ ನಾನು ಮತ್ತೆ ಹೇಳ್ತೀನಿ ಗೈಸ್. ಒಂದೊಂದೊಂದನ್ನು ಇವತ್ತಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಆಲ್ ದ ಬೆಸ್ಟ್ ಹೇಳಿ, ಆಯಿತಾ? ಓಕೆ ಬನ್ನಿ, ಇವಾಗ ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ. ಸೊ ಎಸ್ ಗೈಸ್, ಇವಾಗ ನಾನು ನಿಮಗೆ ಸಾರಿಗಳನ್ನೆಲ್ಲ ತೋರಿಸ್ತೀನಿ, ಆಯಿತಾ? ನಂಗೆ ಗೊತ್ತಿಲ್ಲ ಅಲ್ಲಿಗೆ ಹೇಗೆ ಕಾಣಿಸುತ್ತೆ, ಝೂಮ್ ಬರ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ನನಗೆ ಟಚ್ ಹೋಗಿದೆ ಅಲ್ವಾ, ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಫಸ್ಟ್ ಇದನ್ನ ನೋಡ್ಕೊಳ್ಳೋಣ. ಆನ್ ಆಗಿಲ್ಲ ಅಂದ್ರೆ ನಾನು ಮಾಡಿದೆಲ್ಲ ವೇಸ್ಟ್ ಆಗೋಗುತ್ತೆ ಆಮೇಲೆ. ಅದಕ್ಕೋಸ್ಕರ ನೋಡ್ಬೋದು ಗೈಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ತರದ್ದು. ಸೊ ಸಾರಿ ಬಗ್ಗೆ ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ಆದ್ರೂ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ. ರೇಟು ಹಾಗೆ ಎಲ್ಲಿ ಸಿಗುತ್ತೆ ಎಲ್ಲ ಕೂಡ ನಿಮ್ ಜೊತೆ ಹಂಚ್ಕೊತೀನಿ. ಅಂಡ್ ನೋಡ್ಬೋದು ಈ ಕಲರ್ ನೋಡಿ, ಪಿಸ್ತಾ ಗ್ರೀನ್ ಅಲ್ವಾ ಇದು? ಪಿಸ್ತಾ ಗ್ರೀನ್ ಅಲ್ಲಿ ಬರುತ್ತೆ. ಅಂಡ್ ಇದಕ್ಕೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ, ರಸ್ಟ್ ಆರೆಂಜ್ ತರ ಬಂದಿದೆ ಅಲ್ಲ, ಸಖತ್ತಿದೆ. ಅಂಡ್ ಇವೆರಡಂತೂ ಹೊಲಿಸಿದಾಗ ಉಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಮುಂಚೆ ನಂಗೆ ಸಾರಿ ಬಗ್ಗೆ ಎಲ್ಲ ಏನು ಗೊತ್ತೇ ಇರಲಿಲ್ಲ ಇತ್ತು. ಹೇಗ್ ಸಾರಿ ಉಡ್ಬೇಕು ಅಂತಲೂ ನಂಗೆ ಗೊತ್ತಿರಲಿಲ್ಲ ಇತ್ತು. ಬಾಲ್ಯಲ್ಲಿ ಇರ್ಬೇಕಾದ್ರೆ ಎಲ್ಲೋ 1-2 ಸೀರೆ ನಾನು ತಗೊಂಡ್ ಹೋಗ್ತಾ ಇದ್ದೆ. ಬಟ್ ಇವಾಗ ಇಂಡಿಯಾ ಬಂದ್ಮೇಲೆ ಎಷ್ಟು ಟೆಂಪಲ್ಗೆ ಹೋಗ್ತೀವಿ ಅಷ್ಟು ಟೆಂಪಲ್ಗೆ ಸಾರಿ ಉಟ್ಕೊಂಡು ಹೋಗೋದು. ಅಂಡ್ ಏನಾದ್ರೂ ಫಂಕ್ಷನ್ ಇದ್ರೆ ಅಲ್ಲಿ ಒಂದ್ ಸಾರಿ ಉಡೋದು. ಸೊ ಏನೋ ಒಂಥರ ಖುಷಿ, ಒಬ್ರಿಂದ ಒಬ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಎಷ್ಟೇ ನಾವು ಯಾವ್ದೇ ಡ್ರೆಸ್ ಹಾಕಿದ್ರು ಸಾರಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಷ್ಟು ಯಾವ್ದ್ರಲ್ಲೂ ಕಾಣಿಸಲ್ಲ ಅಲ್ವಾ ಗೈಸ್? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ತುಂಬಾನೇ ಇಷ್ಟ. ಅಂಡ್ ಸೆರ್ಗು ಪಾರ್ಟು ಅದೆಲ್ಲ ಇಲ್ಲಿ ಒಳಗಡೆ ಬರುತ್ತೆ, ಅದು ನಂಗೂ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಆದ್ರೂ ಚೆನ್ನಾಗಿದೆ ಗೈಸ್. ನೋಡ್ಬೋದು ಈ ತರ ಬಂದಿದೆ ನೋಡಿ, ಈ ತರ ಸೆರೆ ಕಾಣಿಸ್ತಿದ್ಯಾ? ಬೇಕಂದ್ರೆ ಒಂದ್ಸಲ ಝೂಮ್ ಅಲ್ಲಿ ಬಂದು ಕಾಣಿಸ್ತೀನಿ. ನೋಡ್ಬೋದು ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಅಂತ ಹೇಳಿ. ಪಿಸ್ತಾ ಇದ್ರಲ್ಲಿ ನಾನ್ ತೋರಿಸ್ತಿರೋದು ನೋಡಿದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಪರ್ಚೇಸಿಗೆ ತೋರಿಸ್ತಾ ಇದ್ದೀನಿ ಅಂತ ಅನಿಸ್ತಿಲ್ವಾ? ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ. ಎಸ್, ಇದಕ್ಕೆ ಆಕ್ಚುಯಲ್ ರೇಟ್ ಬಂದ್ಬಿಟ್ಟು 3000 ಇತ್ತು. ಬಟ್ ಇದು ಆಫರ್ ಪ್ರೈಸ್ ಅಲ್ಲಿ ನನಗೆ 1500 ಸಿಕ್ಕಿದೆ. ಅಂಡ್ ತುಂಬಾನೇ ವರ್ತ್ ಇದು. ನನ್ಗಂತೂ ಇಷ್ಟ ಆಯ್ತು ಗೈಸ್. ಯಾಕಂತಂದ್ರೆ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳೋದು ಇದೆಯಲ್ಲ, ಒಂಥರ ಚೆನ್ನಾಗ್ ಅನ್ಸುತ್ತೆ. ಸೊ ನಾನು ಅಷ್ಟೇ ಒಂದು ಆನ್ಲೈನ್ ಒಂದು 2-3 ಪೇಜಲ್ಲಿ ಕೇಳಿದ್ದೆ. ಇದಕ್ಕೊಂದ್ ಸ್ವಲ್ಪ ರೇಟ್ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಒಂದು 500 ವರೆಗೂ ಜಾಸ್ತಿನೇ ಇತ್ತು ನನ್ನ ಪ್ರಕಾರ. ಬಟ್ ಇದು ಆಷಾಢ ಆಫರ್ ಅಲ್ಲಿ ಸಿಗೋದ್ರಿಂದ ನಮ್ಗೆ ಸ್ವಲ್ಪ ಕಮ್ಮಿಯಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಇದು ಶಾಪ್ ಅಲ್ಲಿ ಮುಂಚೆ ಎಲ್ಲ ತಗೋಬೇಕಾದ್ರೆ ಸೇಮ್ ರೇಟ್ ಅಲ್ಲೇ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗೆ ಇದ್ ನೋಡ್ಬೋದು, ಒಂದು ಕಾಟನ್ ಸಾರಿ ಕೂಡ ತಗೊಂಡಿದ್ದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಕೂಡ ಕಲರ್ ಚೆನ್ನಾಗಿದೆ. ಅಂಡ್ ಇದ್ರಲ್ಲಿ ನೋಡಿ ಎಲಿಫೆಂಟ್ ಬಾರ್ಡರ್ ಬಂದಿದೆ ಇಲ್ಲಿ ಈ ತರ. ಇದು ಚೆನ್ನಾಗಿದೆ. ಕಾಟನ್ ಮಿಕ್ಸ್ ಅಥವಾ ಕಾಟನ್ ನನ್ಗೆ ಅದೆಲ್ಲ ಗೊತ್ತಾಗಲ್ಲ ಗೈಸ್. ಎಸ್, ಬಟ್ ಚೆನ್ನಾಗಿದೆ ಇದು. ಇದಕ್ಕೆ ನಾವು
ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಮ್ಯಾಚ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಯಾವತ್ತಾದ್ರೂ ಉಟ್ಟಾಗ ಖಂಡಿತ ನಾನು ಇನ್ಮೇಲೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಹಾಗೆ ನನಗೆ ಆಫರ್ ಪ್ರೈಸ್ ಅಲ್ಲಿ ಸಿಕ್ಕಿತ್ತು. ನಾರ್ಮಲ್ ಆಗಿ ತಗೋತೀರಾ ಅಂತಂದ್ರೆ ಖಂಡಿತ ಇದಕ್ಕೆ 1500 ಮೇಲೆ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ ಗೈಸ್. ಯಾಕಂತಂದ್ರೆ ತುಂಬಾ ಚೆನ್ನಾಗಿದೆ. ನಾನು 2-3 ಶಾಪಲ್ಲಿ ಕೇಳಿದಾಗ ಖಂಡಿತವಾಗ್ಲೂ ಅಷ್ಟೇ ಹೇಳಿದ್ರು. ಬಟ್ ಇದು ಅರೌಂಡ್ 900, 825 or 900 ಅಷ್ಟಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಾನು ಇದು ಸ್ವಲ್ಪ ಬ್ಯಾಗ್ ತಗೊಂಡಿದ್ದು ಕರೆಕ್ಟ್ ಆಗಿ ನೆನಪಿಲ್ಲ. ಓಕೆ ಸಾರಿ, ಇಲ್ಲಿ ರೇಟ್ ಇದೆ ನಾನು ಹೇಳ್ತೀನಿ. 840 ಸಿಕ್ಕಿದೆ. ಇದ್ರದ್ದು ಆಕ್ಚುಯಲ್ ರೇಟ್ ನೋಡಿ, ಇಲ್ಲಿದೆ ನೋಡಿ, 840 ಸಿಕ್ಕಿದೆ. 50% ಆಫರ್ ಅಲ್ಲಿ ಸಿಕ್ಕಿದೆ. ತುಂಬಾ ಚೆನ್ನಾಗಿತ್ತು. ಅಂಡ್ ಹಾಗೆ ಸೊ ಇದೊಂದು ಸಾರಿ ನೋಡ್ಬೋದು ಗೈಸ್. ಇದು ಆಕ್ಚುಲಿ ನಾನು ನನ್ನ ಫ್ರೆಂಡ್ ಹೋದಾಗ ನನ್ನ ಫ್ರೆಂಡ್ ಇದನ್ನ ನನಗೆ ರೆಕಮೆಂಡ್ ಮಾಡಿದ್ದು. ಚೆನ್ನಾಗಿದೆ, ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅಂಡ್ ಇದಂತೂ ತುಂಬಾನೇ ಚೆನ್ನಾಗಿದೆ ಗೈಸ್. ಇದ್ರ ಸೆರಗು ನಿಮಗ್ ತೋರಿಸ್ತೀನಿ ಫಸ್ಟ್, ಆಯ್ತಾ? ಸೆರ್ಗಿಗೆ ಫಿದಾ ಆಗ್ಬೇಕು. ಇದೆಲ್ಲ ನಾನು ಮಡ್ಸಿ ಎಲ್ಲ ಈ ತರ ಇಟ್ಟಿದ್ದೀನಿ, ನೋಡ್ಬೋದು. ಈ ತರ ನೋಡಿ, ಬ್ಲೌಸ್ ಬಂದ್ಬಿಟ್ಟು ಈ ತರ ಕಲರ್ ಅಲ್ಲಿ ಸಿಕ್ಕಿದೆ, ಪಿಂಕ್ ಅಲ್ಲಿ. ಅಂಡ್ ಸೆರ್ಗು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಡನ್ ಅದೋರೆ. ಇವಳಿಲ್ಲ ಅಡ್ಡ ನಿಂತ್ಕೊಂಡಿದ್ದಾಳೆ. ನೋಡ್ಬೋದು ಗೈಸ್, ಸಾರಿ ಈ ತರ ಬರುತ್ತೆ. ಅಂಡ್ ಸೆರಗು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ವರ್ತ್. ಅಂಡ್ ಇದ್ರದ್ದು ರೇಟ್ ನಿಮ್ಗೆ ಹೇಳಲಿಲ್ಲ ಅಲ್ವಾ? ಸರ್ಪ್ರೈಸ್ ಆಗ್ಬೋದು ನಿಮಗೂ ಕೂಡ. ತುಂಬಾ ಚೆನ್ನಾಗಿದೆ. ಇವನ್ ಯಾವ್ದಾದ್ರು ಫಂಕ್ಷನು ಈ ತರ ಎಲ್ಲ ಫಂಕ್ಷನ್ ಇದ್ರೆ ತುಂಬಾ ಉಡ್ಬೋದು. ಅಂದ್ರೆ ಮೇನ್ ಫಂಕ್ಷನ್ ಕೂಡ ಇದು ಹಾಕ್ಬೋದು, ಪೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಗ್ರ್ಯಾಂಡ್ ಆಗಿ ನೀವು ಬ್ಲೌಸ್ ಅನ್ನ ಹೊಲ್ಸ್ಕೊಂಡ್ರಿ ಅಂತ ಅಂದ್ರೆ ಮೇ ಬಿ ಸಾರಿಗಿಂತ ಜಾಸ್ತಿ ಬರ್ಬೋದು ನೀವು ಬ್ಲೌಸ್ ಹೊಲ್ಸ್ಕೊಳ್ಳೋದಕ್ಕೆ ಹೋದ್ರೆ. ಅಂಡ್ ಇದ್ರ ರೇಟ್ ಬಂದು ನೋಡ್ಬೋದು 6000 ಇದೆ. ನನಗೆ ಇದು 3000ಗೆ ಸಿಕ್ಕಿದೆ. ಅಂಡ್ ಎಸ್, ಐ ಆಮ್ ಹ್ಯಾಪಿ. ನನಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಏನಾದ್ರು ತಗೋಬೇಕು 50% ಆಫರ್ ಅಲ್ಲಿ ಅಂತ ಅಂದ್ರೆ ಅದು ಏನು, ಯಾವುದು ಶಾಪ್ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಆ ಶಾಪ್ ಎಲ್ಲಿದೆ ಅಂತಂದ್ರೆ ಶಿವಮೊಗ್ಗದಲ್ಲಿದೆ. ಬನ್ನಿ, ಅದೊಂದು ಕೂಡ ಮಜರಿ ತಗೊಂಡು ಅದ್ರೊಳಗಿದೆ. ಸೊ ಇದು ನೋಡ್ಬೋದು ಗೈಸ್, ಇದು ಕ್ರೇಪ್ ಅಲ್ಲಿ ಬಂದಿದೆ. ಇದು ಗ್ರೀನ್ ಕಲರ್, ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾನೇ ವರ್ತ್ ಅಂತ ಅನ್ಸುತ್ತೆ. ನೋಡಿ ಗೈಸ್, ಇದು ಈ ತರ ಇವಾಗ ಎಲ್ಲರ ಹತ್ರಲ್ಲೂ ಕ್ರೇಪ್ 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 ಅಲ್ವಾ ಎಲ್ಲಿ ಹೋದ್ರು. ಸೊ ಅದಕ್ಕೆ ನಾನು ಒಂದೇ ಒಂದು ಕ್ರೇಪ್ ಅಲ್ಲಿ ತಗೊಂಡಿದ್ದು, ಮತ್ತೆ ಉಳಿದಿದ್ದೆಲ್ಲ ಈ ತರ ತಗೊಂಡಿದ್ದೀನಿ. ನಾನು ನಿಮ್ಗೆ ಅಡ್ರೆಸ್ ಎಲ್ಲ ಬಾಯಲ್ಲಿ ಹೇಳೋದಕ್ಕೆ ಆಗಲ್ಲ ಅಂತೇಳಿ ಇದೊಂದು ಕವರ್ ಇದೆ ಗೈಸ್. ಆ ಕವರ್ ಕೂಡ ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ. ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ತಗೊಂಡಿದ್ದು ರವಿ ಸಿಲ್ಕ್ ಆ್ಯಂಡ್ ಸಾರಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಗೈಸ್. ನೆಹರು ರೋಡ್ ನಿಯರ್ ಗೋಪಿ ಸರ್ಕಲ್, ಶಿವಮೊಗ್ಗ. ಯಾರಾದರೂ ಶಿವಮೊಗ್ಗದಲ್ಲಿ ಇರೋರು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದಿದ್ರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಯು ಕ್ಯಾನ್ ಗೋ. ಆಲ್ರೆಡಿ ಹೋಗಿದ್ದಾರೆ ಬಿಡಿ, ಆದ್ರೂ ಇವಾಗ ನಂಗೆ ವೀಡಿಯೋಸ್ ಮಾಡೋದಕ್ಕೆ ಬಿಡಲ್ಲ ಮಕ್ಕಳು. ಯಾಕಂತಂದರೆ ಆಲ್ರೆಡಿ ಅಕ್ಕ ಬಂದಿದ್ದಾಳಲ್ವ, ತಂಗಿ ಅಂತೂ ತುಂಬ ಹ್ಯಾಪಿ ಮೂಡಲ್ಲಿದ್ದಾಳೆ. ಸೊ ಹಾಗಾಗಿ ಅವಳ ಜೊತೆಗೆ ಮಾತಾಡೋದು ಅದೆಲ್ಲ ಮಾಡಬೇಕಂತೆ. ವೀಡಿಯೋಸ್ ಆನ್ ಮಾಡಿದ ತಕ್ಷಣ ಕುಯ್ಯ ಅಂತ ಇದ್ದಾಳೆ. ಹಾಗಾಗಿ ಬೇಡ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಗೈಸ್. ಇವಾಗೇನು ಗೊತ್ತಾ, ನಿಯರಾಗಿ ನೀವೀಗ ಬೆಂಗಳೂರು ಇದ್ದರೆ ಅಲ್ಲಿ ಇಲ್ಲ ಎಲ್ಲಾದರೂ ಇದ್ದಿದ್ರೆ ಸೊ ಅಲ್ಲಿ ನಿಯರಲ್ಲಿ 50% ಆಷಾಢ ಆಫರ್ ಅಂತ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಹೋಗಿ ಒಂದ್ಸಲ ಟ್ರೈ ಮಾಡಿ, ಯಾರು ಮಾಡಿಲ್ಲ ಅಂತಂದರೆ. ನಾನು ಅಂದ್ಕೊಂಡಿದ್ದೆ ಈ ಆಫರಲ್ಲೆಲ್ಲ ಹಾಕೋದು ಹಳೆ ಸಾರಿ ಚೆನ್ನಾಗಿರೋದು ಹಾಕಲ್ಲ ಹಾಗೆ ಹೀಗೆ ಅಂದ್ಕೊಂಡಿದ್ದೆ. ಬಟ್ ಸುಳ್ಳದು ಗೈಸ್, ಅಲ್ಲಿ ಹೋಗಿ ನೋಡಬೇಕು ನಾವು. ತುಂಬ ಚೆನ್ನಾಗಿರೋದು. ಸ್ವಲ್ಪ ತಾಳ್ಮೆ ಬೇಕು. ಹಸ್ಬೆಂಡನ್ನೆಲ್ಲ ಕರ್ಕೊಂಡು ಹೋದ್ರೆ ಆಗಲ್ಲ, ನಾವು ಫ್ರೆಂಡ್ಸ್ ಜೊತೆಗೆ ಹೋಗಬೇಕು ಅಷ್ಟೇ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇವಾಗ ಮಕ್ಕಳಿಗೆಲ್ಲ ಊಟ ಹಾಕಿ ಕೊಡಬೇಕು. ನಾವು ಅವಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ತಾನ್ಯಂಗೆ ಅಷ್ಟರೊಳಗೆ ಏನಾದರೂ ತಿನ್ಕೊಳ್ತಾಳೆ. ಆಮೇಲೆ ಅವಳು ಬಂದ ತಕ್ಷಣ 3 ಜನ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಹಾಗೆ. ಓಕೆ ಗೈಸ್, ನಾನು ಊಟ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಆಯಿತಾ?